ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾನ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ. ಸೊ ಎಲ್ಲರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಟೈಮ್ 6:30 ಆಲತ್ತದ. ಸೊ ನಾ ಇವತ್ತು ಜಲ್ದಿನೇ ಎದ್ದೀನಿ. ಎದಕ್ಕಂತಂದ್ರೆ ನನಗೆ ವ್ಲಾಗ್ ಮಾಡೋದದ ಫುಲ್ ಡೇ ರೂಟೀನ್. ಸೊ ಇದು ಫುಲ್ ಡೇ ರೂಟೀನ್ ವ್ಲಾಗ್ ಮಾಡೋದದ ನನಗೆ. ನಾ ಸ್ಕೂಲಿಗೆ ಹೋಗೋದ್ಲಿಂದ ಬೆಳಗ್ಗೆಲಿಂದ ಫುಲ್ ಸಂಜೆವರೆಗೂ. ಸೊ ನಾನು ಏನೆಲ್ಲ ಮಾಡ್ತೀನಿ ಸ್ಕೂಲ್ದಾಗ ಅದೆಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇದ್ರ ವ್ಲಾಗ್ದಾಗ ನಾನು ನಿಮಗೆ ಹೇಳ್ತೀನಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡಿದ್ರಿ ಇದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಯಾರೆಲ್ಲ ಮೊದಲಿಂದ ನೋಡ್ಕೊತಾ ಹೊಂಟ್ರಿ ಹಿಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಬನ್ನಿರಿ ವ್ಲಾಗ್ ಸ್ಟಾರ್ಟ್ ಮಾಡೋಮಂತ. ಸೊ ಈಗ ನಾನು ಫಸ್ಟ್ ಫ್ರೆಶ್ ಅಪ್ ಅದು ಆಗ್ಬರ್ತೀನಿ. ಫ್ರೆಶ್ ಅಪ್ ಆಗಿ ಸೊ ಇವತ್ತು ಸ್ಯಾರಿ ಭೀ ಹಾಕೊಳತ್ತೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಸ್ಯಾರಿ ಹಾಕೊಳತ್ತೀನಂತ. ಸೊ ಮಂಡ್ಯದಲ್ಲ ಇವತ್ತು ವೀಕ್ಲಿ ಫಸ್ಟ್ ಡೇ. ಸೊ ಸ್ಯಾರಿ ಹಾಕೊತೀನಿ. ಸೊ ಬರ್ರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಬಾಯ್. ಫೈನಲಿ ರೆಡಿ ಅದ ನೋಡ್ರಿ. ಇದು ನನ್ನ ಸ್ಯಾರಿ ಗ್ರೀನ್ ಕಲರ್. ಸೊ ಹಿಂಗೆ ರೆಡಿ ಆಗ್ತೀನಿ ಸಿಂಪಲ್ ಡೈಲಿ. ಆ್ಯಂಡ್ ಏನಂತಾರೆ ಆ್ಯಕ್ಚುಲಿ ಚೂಡಿದಾರ್ ಹಾಕೋತೀನಿ ಒಂದ್ಸಲ. ಸೊ ಇವತ್ತು ಸ್ಯಾರಿ ಹಾಕ್ಕೊಂಡಿನಿ. ಸೊ ಫಸ್ಟ್ 3 ಡೇಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ನಾನು ಸ್ಯಾರಿ ಹಾಕ್ಕೊಡ್ತೀನಿ. ಆಮೇಲೆ ಚೂಡಿದಾರ್. ಸೊ ಇದು ಇತ್ತು ನಂದು ಇವತ್ತಿನ ಔಟ್ಫಿಟ್. ಇದು ಅದ ನಂದು ಇವತ್ತಿನ ಔಟ್ಫಿಟ್. ಸೊ ಸ್ಯಾರಿ ಹಾಕೋಬೇಕಂತಂದ್ರೆ ಭಾಳ ಲೇಟ್ ಆಗ್ತದೆ. ಜಲ್ದಿ ಹೇಳ್ಬೇಕಾಗ್ತದೆ ಅದಕ್ಕೆ. ಅದು ನನ್ನ ಕೈಲಿಂದ ಸಾಧ್ಯ ಇಲ್ಲ. ಜಲ್ದಿ ಹೇಳ್ಬೇಕಲ್ಲ, ಅದು ಅದ ನನಗೆ ಪ್ರಾಬ್ಲಮ್. ಸೊ ಇವತ್ತು ನೋಡಿ ರಾತ್ರಿ ಲೇಟ್ ಮಾಡಿ ಮಲ್ಕೊಂಡಿನಿ. ನಾ ಮಲ್ಕೊಂಡಿನಿ. ಸೊ ಅಂದ್ರೆ ಭೀ ಇವತ್ತು ಜಲ್ದಿ ಎದ್ದೀನಿ. 6:30 ಹಂಗೆ ಎದ್ದೀನಿ. ಅದಕ್ಕೆ ಕಣ್ಣು ಸ್ವಲ್ಪ ಇರೋಲ್ಲ ನಾನು. ಸೊ ಸಂಡೇ ಇತ್ತಲ್ಲ, ಬೆಳಗ್ಗೆ ಲೇಟ್ ಮಾಡಿದ್ದೀನಿ. ಅದಕ್ಕೆ ಲೇಟ್ ನಿದ್ದೆ ಹಾಕ್ತೇವೆ ನಾನು. ಚಲೋ ಅನ್ಸತ್ತದ ಸ್ಯಾರಿ. ಇದು ನಮ್ದು ID ಕಾರ್ಡ್, ನಮ್ಮ ಸ್ಕೂಲ್ ID ಕಾರ್ಡ್. ಸೊ ಆ್ಯಕ್ಚುಲಿ ನಮ್ಮ ಬ್ಯಾಚ್ ಬೇಯ್ತದ, ನಾ ಹಚ್ಕೊಂಬಲ್ಲ. ಅದು ಬ್ಯಾಚ್ ಸ್ಯಾರಿ ಮತ್ತು ಡ್ರೆಸ್ ಖರಾಬ್ ಆಗ್ತದಲ್ಲ. ಸೊ ಅದಕ್ಕೆ ಈಗ ಬ್ಯಾನ್ ಸಲಕ್ಕೆ ವೇಟ್ ಮಾಡತ್ತೀನಿ. ಸೊ ನಾಷ್ಟ ಟಿಫನ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ಬ್ಯಾನ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಂತ ಬ್ಲಾಗ್. ಸೊ ತಗಾಸತ್ತದ ಆಯಿತು. ಗರ್ಮಿ ಶುರು ಆಯ್ತಲ್ಲ ಈಗ. ಎಷ್ಟು ಜಗ ತಗಾಸತ್ತದ. ಫುಲ್ ಹ್ಯುಮಿಡಿಟಿ ಫೀಲ್ ಆಗ್ಲತ್ತದ. ಸೊ ನಾ ಏನು ಭೀ ಹಚ್ಕೊಂಡಿಲ್ಲ, ಪೌಡ್ರ್ ಹಚ್ಕೊಂಡಿಲ್ಲ, ಏನಿಲ್ಲ. ಜಸ್ಟ್ ಒಂದು ಕ್ರೀಮ್. ಸೊ ಸ್ನಾನ ಆದಮೇಲೆ ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡಿನಿ. ಒಂದು ಸ್ಟಿಕ್ಕರ್ ಇಷ್ಟೇ, ಲಿಪ್ಸ್ಟಿಕ್. ಸೊ ಇಷ್ಟು ಬಿಟ್ಟರೆ ನಂದು ಏನು ಭೀ ಇಲ್ಲ. ಮೇಕಪ್ ಅದು ಏನು ಭೀ ಇಲ್ಲ. ಹಚ್ಕೊಂಬಂದ್ವಿ. ನಂಗೆ ಗೊತ್ತಿಲ್ಲ ಭೀ ಆ್ಯಕ್ಚುಲಿ ಮೇಕಪ್ ಮಾಡ್ಕೊಂಬಂದ, ಟು ಬಿ ಫ್ರ್ಯಾಂಕ್. ಚಲೋ. ಸೊ ವ್ಯಾನ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ನಾವು ಬ್ಲಾಗ್. ಎಸ್, ಬಿಸಿಲಿಗೆ ಒಂದು ಫೋಟೋ ಫ್ರೆಶ್ ಚಲೋ ಇರ್ತದೆ ನೋಡ್ರಿ. ಇಲ್ಲೊಂದು ಪಿಂಪಲ್ ಆಗಿದೆ, ಸಹಿ ಹೊಲ್ಸ್ ಕಾಣತ್ತದ. ಅಲ್ಲಿ ನಮ್ಮ ತಂಗಿ ಹೊಂಟೋಡ್ರಿ. ಅದ್ರ ವ್ಯಾನ್ ಬಂತು. ಈ ವ್ಯಾನ್ ಕಾಲಾಗ ಭೀ ಒಂದೊಂದು ಸಲ ಜಲ್ದಿ ಹೇಳ್ಬೇಕಾಗ್ತದ, ಕರೆಕ್ಟ್ ಟೈಮೇ ಇರಲ್ಲ. ತಲೆ ಖರಾಬ್ ಆಯ್ತು ನಂದರೆ. ನಾನು ಸ್ಕೂಲಿಗೆ ರೀಚ್ ಆದೆ. ಇದು ಎಂಟ್ರೆನ್ಸ್ ಅದ ನೋಡ್ರಿ. ಇಲ್ಲಿಂದ ವ್ಯಾನ್ ಹೋಗ್ತಾವ ಬರ್ತಾವ. ಸೊ ಇದು ಗ್ರೌಂಡ್ ಫ್ಲೋರ್ ಅದ ನೋಡ್ರಿ. ಈಗ ಈ ಥರ ಅದ. ನಾ ಭಾಳ ಸಲ ತೋರ್ಸಿನಿ ಭೀ. ಇದು ನನ್ನ ಕ್ಲಾಸ್ ಅದ. ಸೊ ಸ್ಕೂಲಿಗೆ ರೀಚ್ ಆದೆ ನೋಡ್ರಿ. ಈಗ ಜಸ್ಟ್ ಬಂದೆ. ಸೊ ಇದು ನನ್ನ ಪ್ಲೇಸ್. ನೀವು ನೋಡಿರ್ಬೇಕು. ಇನ್ನೊಂದು ಫಸ್ಟ್ ಅವಾಗ ಮಾಡಿದ್ದೆ ನಾ ವ್ಲಾಗ್, ಡೈಲಿ ರೂಟೀನ್. ಅದು ಭೀ ಸ್ಕೂಲಿಂದೆ ಅದ್ರೊಳಗೆ ತೋರಿಸಿದ್ದೆ. ಇದು ನನ್ನ ಪ್ಲೇಸ್ ನೋಡ್ರಿ. ಹೆಂಗೆ ಇಷ್ಟೆಲ್ಲ ಪೇಪರ್, ಆ್ಯಕ್ಚುಲಿ ಪೇಪರ್ ಕರೆಕ್ಷನ್ ಅದ, ಬಂಡಲ್ ಮಾಡೋದು ಹಾಗೆ ಇಟ್ಟೀನಿ. ಸೊ ಇದೆಲ್ಲ ಎಲ್ಲ ಇದ್ರೊಳಗೆ ಕಚ್ರಾನೇ ಅವ. ಅರ್ಧ ಎಲ್ಲ ಒಕ್ಕಟ್ಬೇಕು ಇವು ಕಚ್ರವು. ಸೊ ಇದನ್ನೊಂದು ಬಾಟಲ, ಇದು ಇಲ್ಲೇ ಬಿಟ್ಟು ಹೋಗ್ತೀನಿ ನಾ. ಸೊ ಅಲ್ಲೇ ದಿನ ಒಯ್ಯೋ ಥರದ್ದು ಮಾಡಬೇಕು. ಇದು ಪೌಚ್ ಅಷ್ಟೇ ತೊಗೊಂಡು ಹೋಗ್ತೀನಿ. ಚಲೋ ಅದಲ್ಲ ಪೌಚ್. ಅದಕ್ಕೆ ಸುಮ್ಮನೆ ಮತ್ತೆ ಯಾರು ತೊಗೊಂಡ್ರ ಅಂದ್ರೆ. ಸೊ ಒಂದೊಂದು ಸಲ ಬಿಟ್ಟು ಹೋಗ್ತೀನಿ, ಇಲ್ಲಿ ಬುಡಕ್ಕೆ ಇಟ್ಟು ಹೋಗ್ತೀನಿ ನಾ. ಚಾಕ್ಲೇಟ್ ಭೀ ಅವ ಭಾಳ ಇದ್ರಾಗ ತೊಗೊಂಡು ಹೋಗ್ತಾರೆ ಮತ್ತೆ.
ಸೊ ನಾಷ್ಟ ಮಾಡಮಂತ ಬನ್ನಿರಿ. ಸೊ ನಾ ದಿನ ಸ್ಕೂಲಿಗೆ ಇದೇನಂತಾರೆ ಬ್ರೇಕ್ಫಾಸ್ಟ್ ನಾಷ್ಟನ ಇಲ್ಲೇ ಮಾಡ್ತೀನಿ, ಮನೆಗೆ ಮಾಡಲ್ಲ. ಎದಕ್ಕಂತಂದ್ರೆ 8ಕ್ಕೆ ಹಂಗೆ ಬರ್ತದೆ ವ್ಯಾನ್. 8ಕ್ಕೆ ಹಂಗೆ ವ್ಯಾನ್ ಬಂದರೆ ನಾನು ನಾಷ್ಟ ಯಾವಾಗ ಮಾಡಬೇಕು? ಸೊ ಜಲ್ದಿ ಹಸೋದಿ ಆಗ್ತದಲ್ಲ ಮಧ್ಯಾಹ್ನ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ನಾಷ್ಟ ಬ್ರೇಕ್ಫಾಸ್ಟ್ ಇಲ್ಲೇ ತರ್ತೀನಿ. ಹೆಂಗೂ ನಮ್ಮ ಹುಡುಗರು 10ಕ್ಕೆ ಹಂಗೆ ಬರ್ತಾರೆ, ನಾ 9ಕ್ಕೆ ಹಂಗೆ ಬರ್ತೀನಿ. ಸೊ 1 ಗಂಟೆ ಡಿಫ್ರೆನ್ಸ್ ಇರ್ತದೆ. ಸೊ ನಾಷ್ಟ ಮಾಡತ್ತೀನಿ, ನಾಷ್ಟ ಬ್ರೇಕ್ಫಾಸ್ಟ್ ಆದ್ಮೇಲೆ ಸಿಗ್ತೀನಿ ಅಂದ ನಿಮಗೆ. ಸೊ ವಿಡಿಯೋ ಫುಲ್ ಲಾಸ್ಟ್ ತನಕ ನೋಡಿರಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ವಿಡಿಯೋಸ್. ಚಲೋ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸಿಗ್ತೀನಿ ಅಂತ ಅಂದಿದ್ದೆ ನಾನು ನಿಮ್ಗೆ. ಯಾವಾಗ ಸೀದಾ ನೋಡಿರಿ 2 ಗಂಟೆ ಆದಮೇಲೆ ಸಿಗ್ಲತ್ತೀನಿ. ಅದಕ್ಕಂತಂದ್ರೆ ಬ್ರೇಕ್ಫಾಸ್ಟ್ ಆದಮೇಲೆ ಇವತ್ತು ಮಂಡೇ ನಂಗೆ ಹೋಮ್ವರ್ಕ್ ಹಾಕೋದಿರ್ತದೆ. ಹೋಮ್ವರ್ಕ್ ಹಾಕ್ಲಕ್ಕಂತ ನಾ ಕೆಳಗೆ ಹೋಗಿದ್ದೆ ನನ್ನ ಕ್ಲಾಸಿಗೆ. ಮತ್ತು ಅಲ್ಲೇ ಮತ್ತು ಟೈಮ್ ಆಯಿತು, 10 ಹುಡುಗರು ಬಂದ್ರು ಅಂದ್ರೆ ಮುಗೀತು ನೋಡಿರಿ. ನಾನು ಮತ್ತೆ ಏನಿರಲ್ಲ, ಕ್ಲಾಸಿಗೆ ಕೊಡ್ತೀನಿ. ಎಲ್ಲಿ ಭೀ ಹೋಗ್ಲಿಕ್ಕಾಗಲ್ಲ, ನಂಗೆ ಫೋನ್ ಭೀ ಯೂಸ್ ಮಾಡ್ಲಿಕ್ಕಾಗಲ್ಲ. ಸೊ ಅದಕ್ಕಂತ 5 ಕ್ಲಾಸಸ್ ಸ್ಟಾರ್ಟ್ ಆಗ್ತಾವಲ್ಲ, ಇವತ್ತು ನಾನು 2 ಕ್ಲಾಸ್ ಕಂಟಿನ್ಯೂ ಇದ್ದು. ಸೊ 10ರಿಂದ 12 ತನಕ. ಸೊ ಕ್ಲಾಸ್ ಮುಗಿಸ್ಕೊಂಡು ಈಗ ನಾ 12ಕ್ಕೆ ಬಂದೆ ನೋಡಿರಿ. ಸೊ 12ಕ್ಕೆ ಬಂದು ಸ್ವಲ್ಪ ಕುಂತು ಪೇಪರ್ ಕರೆಕ್ಷನ್ ಸ್ಟಾರ್ಟ್ ಮಾಡ್ದೆ. 3 ಬಂಡಲ್ ಇದ್ದು, 3 ಬಂಡಲ್ದಾಗ 2 ಮುಗಿಸೀನಿ, 2.5 ಮುಗಿಸೀನಿ. ಇನ್ನೊಂದು ಅರ್ಧ ಪೇಪರ್ ಇದ್ದು, ಇನ್ನೊಂದು 15-20 ಪೇಪರ್ ಇದ್ದು, ಅದೊಂದು ಕಂಟಿನ್ಯೂ ಮಾಡ್ಕೋತ ಕುಂತೆ ಕರೆಕ್ಷನ್. ಸೊ ಕರೆಕ್ಷನ್ ಭೀ ಇಂಪಾರ್ಟೆಂಟ್ ಅದಲ್ಲ, ಮಾಡಬೇಕು. ಸೊ ಎಕ್ಸಾಮ್ ನಮ್ಮದು ಲಾಸ್ಟ್ ವೀಕೆ ಮುಗ್ತದ, ಅದ್ರಾಗ ನನ್ನ ಸಬ್ಜೆಕ್ಟ್ ಲಾಸ್ಟ್ ಇತ್ತು. ಅದಕ್ಕಂತ ಒಂದು ಸ್ವಲ್ಪ ಲೇಟ್ ಆಗ್ಯದ ಕರೆಕ್ಷನ್ ಅದು ಮಾಡತ್ತಿದ್ದೆ. ಸೊ ನನಗೆ ಒಂದು ಸ್ವಲ್ಪ ನಗು ಭೀ ಹೊಂಟಿತ್ತು ಪೇಪರ್ ಕರೆಕ್ಷನ್ ಮಾಡುವಾಗ. ಹುಡುಗರು ಆನ್ಸರ್ ಅವ್ರ ಮೈಂಡ್ ಲೆವೆಲ್, ಅವ್ರ ಥಿಂಕಿಂಗ್ ಏನೇನು ಇರ್ತದೋ ಗೊತ್ತಿಲ್ಲ, ಹಂಗೆ ಆನ್ಸರ್ಸ್ ಬರೀತಾರೆ ಅವರು. ಒಂದೊಂದು ಸಲ ಹಿಂಗೆ ಆಗ್ತದೆ ನನಗೆ ಕರೆಕ್ಷನ್ ಮಾಡುವಾಗ. ಈ ಕಡೆ ನಗಬೇಕು ಏನು ಅಳಬೇಕು ಅವ್ರ ಆನ್ಸರ್ ನೋಡಿ ಗೊತ್ತಾಗಲ್ಲ ನನಗೆ. ಅದಕ್ಕೆ ಕರೆಕ್ಷನ್ ಮಾಡತ್ತಿದ್ದೆ, ಏನೋ ಒಂದು ಟೈಮ್ ಪಾಸ್ ಅದ್ರಾಗ ಭೀ. ಸೊ ಹಾಗೆ ನನ್ನ ಕಲೀಗ್ಸ್ ಫ್ರೆಂಡ್ಸ್ ಹಂಗಟ್ಟು ಮಾತಾಡ್ಕೊತ ಹಾಗೆ ಕರೆಕ್ಷನ್ ಅದು ಮಾಡ್ಲತ್ತಿದ್ದೆ. ಆ್ಯಂಡ್ ಹಾಗೆ ನಾ ಇವಾಗ ಫ್ರೀ ಇದ್ದೆ ನೋಡ್ರಿ. 2 ಗಂಟೆ ಕ್ಲಾಸ್ ಇಲ್ಲ, ಏನಿಲ್ಲ. ಸೀದಾ ನನಗೆ 1:30ಗೆ ಅದ ಕ್ಲಾಸ್. ನನಗೆ ಈಗ ನಾ 12 ಆಗ್ಯದಲ್ಲ ಟೈಮ, ಈಗ ನಾ ಫುಲ್ ಫ್ರೀ ಬಂದಿರ್ತಾನೆ. ಈಗ 1ಲಿಂತ ಮತ್ತು 1:30 ಲಂಚ್ ಬ್ರೇಕ್. ಸೊ ಆಮೇಲೆ 1:30 ಹಿಂಗೆ ಕ್ಲಾಸ್ ಅದ. ಅಲ್ಲಿ ತನಕ ಫುಲ್ ಹಿಂಗೆ ನಂಗೆ ಸ್ವಲ್ಪ ಟೈಮ್ ಇರ್ತದೆ, ಫ್ರೀ ಇರ್ತೀನಿ. ಹುಡುಗರು ನೋಡ್ರಿ ಎಷ್ಟು ಚಲೋ ನೋಟ್ ಬರೆದು ಕೊಟ್ಟಾರ. ಇಷ್ಟು ಕ್ಯೂಟ್. ಇವತ್ತು ಸ್ಯಾರಿ ಹಾಕೊಂಡು ಹೋಗಿದ್ದೆಲ್ಲ, ಅದಕ್ಕಂತ ಇಷ್ಟು ಚಲೋ ಒಂದು ನೋಟ್ ಮಾಡಿ ಈ ಥರ ಹಿಂಗೆ ಕಾರ್ಡ್ ಗತ್ಲೆ ಮಾಡಿ ಹಾಕಿ ಕೊಟ್ಟಾರ. ಇಷ್ಟು ಕ್ಯೂಟ್ ಅದಲ್ಲ. ಸೊ ಇಲ್ಲಿ ಇದು ನನ್ನ ಪೌಚ್, ಇದು ನನ್ನ ಸ್ಕೂಲ್ ಪೌಚ್ ನೋಡ್ರಿ. ನಾ ಎಲ್ಲ ಸ್ಕೂಲಿಂದ ಏನೇನು ಅದ ಪೆನ್ನ, ಪೆನ್ಸಿಲ್, ಸ್ಕೇಲ ನೋಡ್ರಿ, ನಿಮಗೆ ಕಾಣತ್ತಿರ್ಬೇಕು ಎಷ್ಟೆಲ್ಲ ನಾ ತುಂಬಿಟ್ಟೀನಿ ಅದು ಪೌಚ್ದಾಗ. ಅಷ್ಟು ದೊಡ್ಡ ಪೌಚ್ ತೊಗೊಂಡಿದ್ದಕ್ಕೆ ಭೀ ಏನಂತಾರೆ ಸಾರ್ಥಕ ಆಗ್ಯದ ಅಂತ ಅನಿಸ್ತದೆ ನನಗೆ. ಅಷ್ಟೆಲ್ಲ ನೋಡ್ರಿ. ಮತ್ತು ಅಲ್ಲಿ ಎದುರು ಭೀ ಒಂದು ಚೈನದ, ಅದ್ರಾಗ ಭೀ ಎಲ್ಲ ತುಂಬಿಟ್ಟಿನಿ. ಚಾಕ್ಲೇಟ್ಸ್ ಆಗ ಇವೆಲ್ಲ ಗ್ರೀಟಿಂಗ್ಸ್, ನೋಟ್ ಏನೇನು ಬರೆದು ಕೊಡ್ತಾರೆ ಅದು. ಇವತ್ತು ಬರ್ಡೇ ಚಾಕ್ಲೇಟ್ಸ್ ಭೀ ಭಾಳ ಸಿಕ್ಕಿವು ನನಗೆ. 2 ಡೈರಿ ಮಿಲ್ಕಾಗ ಅದು ಒಂದು ದೊಡ್ಡ ಚಾಕ್ಲೇಟ್, ಒಂದು ಚಿಕ್ಕಿ. ಸೊ ಜಾಸ್ತಿ ಸಿಕ್ಕ್ಯಾವ ನಂಗೆ ಚಾಕ್ಲೇಟ್. ಇವತ್ತು ಬರ್ಡೇಸ್ ಭಾಳ ಇದ್ದು ನೋಡ್ರಿ. ಇಷ್ಟೆಲ್ಲ ಅದ ಈ ಪೌಚ್ದಾಗ. ದಿಸ್ ಇಸ್ 1 445 ಅಲ್ಲ ಬರೇ. ದಿಸ್ ಇಸ್ ರೋಲ್ ನಂಬರ್ 1 1.55 ಹಾಂ ಎಸ್ ಮ್ಯಾಮ್ ಕರೆಕ್ಟ್.
ಅದ ಕ್ಲಾಸ್. ಸೊ ಇಲ್ಲಿ ನನಗರೆ ಕಣ್ಣ ರಾತ್ರಿಗೆ ಕರೆಕ್ಟ್ ನಿದ್ದೆ ಆಗಿಲ್ಲಲ್ಲ, ನನ್ನ ಕಣ್ಣ ಭಾಳ ಉರಿಲತ್ತಿತ್ತು, ನಿದ್ದೆ ಹೊಂಟಂಗೆ ಆಲತ್ತಿತ್ತು ನನಗರೆ. ಕಣ್ಣು ನೋಡ್ರಿ ಹೆಂಗೆ ಕಾಣತ್ತೋ, ನಾನು ಫುಲ್ ನಿದ್ದೆ ಹೊಂಟಿತ್ತು. ಅದ್ರ ಈ ಥರ ಹಿಂಗೆ ಒಂದೊಂದು ಗಂಟೆ ಕಾಲಿದ್ರು ಪೂರ್ತಿನಿ ನಿದ್ದೆ ಬಂದಂಗೆ ಆಗ್ತದೆ. ಆ್ಯಕ್ಚುಲಿ ಇದು ಸ್ಪೆಷಲ್ ಸ್ವೀಟ್ ಅದ ನೋಡ್ರಿ, ಚಾಕ್ಲೇಟ. ನನ್ನ ಸ್ಟೂಡೆಂಟ್ ಕೊಟ್ಟಾನ, ಏನೋ ಫಾಸ್ಟಿಂಗ್ ರೋಸಾ ಇದ್ದ ಅಂತ, ಸೊ ಅದಕ್ಕಂತ ಕೊಟ್ಟಾನ. ಸೊ ಟೈಮ 12:30 ಆಗ್ಲತ್ತದ, ನಂದು ಕ್ಲಾಸ್ ಇಲ್ಲ. ಸೊ ಬೆಳಗ್ಗೆ 10ರಿಂದ 12 ತನಕ ಇತ್ತು, 2 ಕಂಟಿನ್ಯೂ ಇತ್ತು ಕ್ಲಾಸ್. ಇವಾಗ ಫ್ರೀ ಇದ್ದೀನಿ, ಈಗ 2 ಪೀರಿಯಡ್ ಫ್ರೀ ಇದ್ದೀನಿ. ಸೊ ಈಗ 1 ತನಕ ಫ್ರೀ ಇದ್ದೀನಿ, 1 ಆದಮೇಲೆ 1:30 ತನಕ ಲಂಚ್. ಸೊ ಇಲ್ಲಿ ಪೇಪರ್ ಕರೆಕ್ಷನ್ ಮಾಡ್ಕೊಂಡು ಕೂತೀನಿ. ಆ್ಯಕ್ಚುಲಿ ಪೇಪರ್ ಕರೆಕ್ಷನ್ ಭಾಳ ನೋಡಿ ಕರೆಕ್ಷನ್ ಮಾಡಬೇಕು. ಸೊ ಭಾಳ ಡಿಫಿಕಲ್ಟಿ ಪೇಪರ್ ಕರೆಕ್ಷನ್ ಮಾಡ್ಬೇಕಂತಂದ್ರೆ. ಸೊ ಹುಡುಗರು ಅವಾಜ್ ಭೀ ಭಾಳ ಹೊಂಟು. ಮ್ಯಾಲಿನ ಹೈಸ್ಕೂಲ್ ಹುಡುಗರಿಗೆ ಇದು ಲಂಚ್ ಬ್ರೇಕ್ ಅದ, ಅದಕ್ಕೆ ಸ್ವಲ್ಪ ಭಾಳ ಡಿಸ್ಟರ್ಬೆನ್ಸ್ ಅದ. ಸೊ ಪೇಪರ್ ಕರೆಕ್ಷನ್ ಮಾಡೋದ್ರಾಗ ಏನೋ ಒಂದು ಮಜಾ. ನಾ ಸಣ್ಣಕ್ಕೆ ಇದ್ದಾಗ ಮಾಡ್ಕೊಂಡು ಕೂತಿದ್ದೆ, ಸುಮ್ಮ ಬುಕ್ಸ್ ಯಾವ್ದಾರ ಇರ್ತಾವಲ್ಲ, ಬುಕ್ಸ್ ಕರೆಕ್ಷನ್ ಹಿಂಗೆ ಮಾಡ್ಕೊಂಡು ಕುಂದಿರ್ತಿದ್ದೆ. ಸೊ ಸಣ್ಣಕ್ಕಿದ್ದಾಗ ಇದೇ ಗೇಮ್ ಆಡ್ತಿದ್ದೆ ನಾ, ಆಟ ಆಡೋದು. ಸೊ ಗಾಡಿ ಮೇಲೆ ಬರೆಯೋದು, ಚಾಕ್ ಪೀಸ್ ತೊಗೊಂಡು ಕರೆಕ್ಷನ್ ಮಾಡೋದು. ಸೊ ಇವಾಗ ನೋಡ್ರಿ ಕೋಇನ್ಸಿಡೆನ್ಸ್ಲಿ ಟೀಚರೇ ಆಗೀನಿ, ಗೊತ್ತಿದ್ದಿದ್ದಿಲ್ಲ ಇನ್ ಫ್ಯೂಚರ್ ಇದೇ ಆಗ್ತೀನಿ ಅಂತ ಕೇಸಿಂದ. ಸೊ ಒಂದು ರೀತಿಲಿ ಅಂತಂದ್ರೆ ಭೀ ಟೀಚಿಂಗ್ ಜಾಬ್ ಬೆಸ್ಟ್. ಸೊ ನಾಲೆಜ್ ಶೇರ್ ಮಾಡ್ತೀವಲ್ಲ, ನಾಲೆಜನ್ನು ಶೇರ್ ಮಾಡೋದಲ್ಲ, ಅದು ಬೆಸ್ಟ್ ಅದು. ಸೊ ಇಷ್ಟೆಲ್ಲ ಕರೆಕ್ಷನ್ ಮುಗಿಸ್ಕೊಂಡು ನಿಮಗೆ ಲಂಚ್ ಬ್ರೇಕ್ ಟೈಮಿಗೆ ಸಿಗ್ತೀನಂತ ನೋಡ್ರಿ. ನಾನು ಟಯರ್ಡ್ ಫೇಸ, ಇಷ್ಟು ಟಯರ್ಡ್ ಆಗೀನಿ. ಆ್ಯಕ್ಚುಲಿ ನನಗೆ ಲಂಚಿಂದ ಶಾರ್ಟ್ ಕ್ಲಿಪ್ಪ ಮಾಡ್ಲಿಕ್ಕಾಗಿಲ್ಲ. ಸೊ ನಂಗೆ ನೆನಪು ಹೋಗಿತ್ತು, ಹುಡುಗರೆಲ್ಲ ಇದ್ದರು ಆ್ಯಂಡ್ ಎಲ್ಲ ಟೀಚರ್ಸ್ ಭೀ ಇದ್ರಲ್ಲ. ಸೊ ಅದಕ್ಕಂತ ನನಗೆ ಆಗಲಿಲ್ಲ. 1:00 ಕ್ಲಾಸ್ ಮುಗಿಸ್ಕೊಂಡು ಬಂದೆ, 2:10 ಬಂದೆ. ಅದಾದ್ಮೇಲೆ ಮತ್ತೆ ಫ್ರೀ ಇದ್ದೆ, ಮತ್ತು 2:50 ಸೊ 3-10 ನಿಮಿಷ ಕಮ್ಮಿ ಇರ್ತದಲ್ಲ, ಆವಾಗಿತ್ತು ಕ್ಲಾಸ್. ಈಗ ಬಂದೆ ನೋಡ್ರಿ 3:30 ಹಂಗೆ, ಫುಲ್ ಟಯರ್ಡ್. ನನ್ನ ಟೇಬಲ್ ನೋಡ್ರಿ ಎಷ್ಟು ಮೆಸ್ಡ್ ಆಗ್ಯದ, ಇಷ್ಟು ಹೊಲ್ಸು ಮಾಡ್ಕೊಂಡು ಇಟ್ಟಿನಿ ಟೇಬಲಿಗೆ. ಇದಿಷ್ಟೆಲ್ಲ ಫಾಲ್ತುನೇ ಅನಿಸ್ತು, ಅಂದ್ರೆ ಭೀ ಅದ್ರೊಳಗೆ ಎಲ್ಲ ಇಂಪಾರ್ಟೆಂಟೇ ಅವ. ಇದು ಒಂದರೆ ಒಕ್ಕಡ್ಬೇಕಂತಂದ್ರೆ ಅದ್ರೊಳಗೆ ಒಕ್ಕಟ್ಲಕ್ಕಾಗಲ್ಲ. ಎಷ್ಟು ಸಲ ನೋಡಿ ಇಟ್ಟಿನ, ಬಟ್ ಎಲ್ಲ ಇಂಪಾರ್ಟೆಂಟ್ ಅವ, ಒಂದು ಭೀ ಒಕ್ಕಟ್ಲಕ್ಕಾಗಲ್ಲ. ಅಂದ್ರೆ ಭೀ ನೋಡ್ಬೇಕು, ಈ ಸಲ ಆ್ಯನ್ಯುವಲ್ ಎಕ್ಸಾಮ್ ಬರತ್ತಾನೆ, ಎಲ್ಲ ತೆಗೆದು ವಾಕಾಸಿರ್ತೀನಿ. ಟೇಬಲ್ ಫುಲ್ ಕ್ಲೀನ್ ಮಾಡಿರ್ತೀನಿ. ಕ್ಲೀನ್ ಮಾಡಿ ಚುಟ್ಟಿ ತೊಗೋತೀನಿ, ನಾನು ಚುಟ್ಟಿ ಹೋಗ್ತೀನಿ ಸಮ್ಮರ್ ಹಾಲಿಡೇಸಿಗೆ. ಈಗ ಕರೆಕ್ಷನ್ ಇಲ್ಲ ಅಂತ ಕೇಸಿಂದ ಫ್ರೀ ಆಗಿನಿ. ಕರೆಕ್ಷನ್ ಅದು ಇಲ್ಲ, ಏನು ಭೀ ಇಲ್ಲ ಅಂತ ಟೆನ್ಷನ್ ಫ್ರೀ ಅದ, ಅಷ್ಟೇ ಪೇಪರ್ ಕರೆಕ್ಷನ್ ಅದ. ಈಗ ಎಕ್ಸಾಮ್ ಮುಗಿತಾನೆ ಇಷ್ಟೇ, ಏನು ನೋಟ್ಸ್ ಅದು ಇದು ಕರೆಕ್ಷನ್ ಏನು ಭೀ ಇರಲ್ಲ. ಅದು ಒಂದು ಸ್ವಲ್ಪ ರಿಲೀಫ್. ಇಲ್ಲಂತಂದ್ರೆ ಕರೆಕ್ಷನ್ ಫ್ರೀ ಇದ್ದಾಗ ಭೀ ಕರೆಕ್ಷನ್ ಮಾಡ್ಕೊತ ಕೊಡ್ಬೇಕು, ಭಾಳ ಅಂದ್ರೆ ಭಾಳ ಹೆಡ್ಡೇಕ್. ಸೊ ಈಗ ಫುಲ್ ಫ್ರೀ ಇದ್ದೀನಿ ನೋಡ್ರಿ ನಾ. ಸೊ ಪೇಪರ್ ಕರೆಕ್ಷನ್ ಭೀ ಆಗ್ಯದ, ಇನ್ನೊಂದು 5-10 ಪೇಪರ್ ಉಳ್ದಾವ, ಅದೊಂದು ಆರಾಮ್ಸೆ ಮಾಡ್ತೀನಿ, ಮಸ್ತ್ ಟೈಮ್ ಅದ ಇನ್ನು. ಸೊ ಆಯಿತು, ಈಗ ಟೈಮ್ ಮುಗೀತು, ನನ್ನ ಕ್ಲಾಸ್ ಮುಗೀತು. ಈಗ ಇದು ಎಷ್ಟು ಆಲತ್ತದ, ಈಗ 3:30 ಆಲತ್ತದ. ಸೊ 4ಕ್ಕೆ ಹಂಗೆ ಸ್ಕೂಲ್ ಬಿಡ್ತದ. ಸೊ ಇನ್ನು ಅರ್ಧ ಗಂಟೆ ಫುಲ್ ಫ್ರೀ, ಜರ ಫೋನ್ ಅದು ಯೂಸ್ ಮಾಡ್ಕೊಂಡು ಕೊಡ್ತೀನಿ, ಇನ್ಸ್ಟಾಗ್ರಾಮ್ ವಿಡಿಯೋ ರೀಲ್ಸ್ ಅದು ನೋಡ್ಕೊಂಡು ಕೊಡ್ತೀನಿ. ಸೊ ಊಟದ ಅದು ನನಗೆ ಕ್ಲಿಪ್ ಹಾಕೋದೇ ನೆನಪು ಹೋಯ್ತು. ಸೊ ಫುಲ್ ಬ್ಯುಸಿ ಇದ್ದೆಲ್ಲ, ನಾ ಬ್ಯುಸಿ ಶೆಡ್ಯೂಲ್ದಾಗ. ಅದಕ್ಕೆ ಒಂದೊಂದು ಸಲ ನಂಗೆ ವ್ಲಾಗ್ ಮಾಡ್ಬೇಕಂದ್ರೆ ಹಿಂಗೆ ಪ್ರಾಬ್ಲಮ್ ಆಗ್ತದೆ. ಹಾಕ್ಬೇಕಂತ ಹೇಳ್ತೀನಿ ವೀಡಿಯೋಸ್, ಅದೆಲ್ಲ ನನಗೆ ಟೈಮಿಗೆ ಸಿಗಲ್ಲ, ನೆನಪು ಭೀ ಹಾರ್ತೀನಿ. ಒಂದೊಂದು ಸಲ ನಾ ಫುಲ್ ರೂಟೀನ್ ನಾ ವ್ಲಾಗ್ ಮಾಡತ್ತೀನಿ ಅಂತ ಕೇಸಿ ನನಗೆ ನೆನಪಿರಲ್ಲ ಒಂದೊಂದು ಸಲ, ಅಷ್ಟು ಬ್ಯುಸಿ ಇರ್ತೀನಿ. ನೋಡ್ರಿ ಸ್ಕೂಲ್ ಬಿಟ್ಟಿತ್ತು, ನನ್ನ ತಂಗಿ ಸುಂದ್ರಿ ಬಂದು ನಿಂತಾಳ, ಕಿವಿ ಸಾರಿ ಹಾಕೊಂಡಾಳ. ಈ ಹುಡುಗರು ಹಿಂಗೆಲ್ಲ ಎದಕ್ಕೆ ಕುಂತಾರ ಅಂತಂದ್ರೆ ವ್ಯಾನ್ ಸೆಲೆಕ್ಟ್ ವೇಟ್ ಮಾಡತ್ತಾರ. ಫಸ್ಟ್ ಟ್ರಿಪ್ ಮುರ್ಕಂಗೆ ಹೋಗಿರ್ತಾರೆ, ಸೊ ಬರಬೇಕಲ್ಲ ವಾಪಸ್, ಅದಕ್ಕಂತ. ಬಟ್ ನಾವರೇ ಫುಲ್ ಲಾಸ್ಟ್. ಓ ಮಲ್ಲಮ್ಮ ಮ್ಯಾಮ್ ಬಂದ್ರೆ ನೋಡ್ರಿ ಬ್ಲಾಗ್ದಾಗ. ನೋಡ್ರಿ ನಾನು ನಿಮ್ಮ ಡ್ಯಾಶ್ ಇವತ್ತು ಬಸ್ ಸಿಕ್ಕಿಲ್ಲ ಡ್ಯಾಶ್. ನಮ್ದು ವ್ಯಾನ್ ಇಲ್ಲದ R2. ಬಿಸಿಲು. ಹಾಯ್ ಅಮ್ಮ. ನಡೀತದ ಬಿಡದ್ರ ಇನ್ನು
ನಾವು ಬಂದೇವಿ ಬಂದ್ರಪ್ಪ ನೀನ್ ರೊಟ್ಟಿ ಮಾಡತಿ ಹ್ಞೂಪ್ಪ ಮತ್ತೆ ಸುಮಾರು ಟೆನ್ಷನ್ ಎಲ್ಲ ತೋತಿರ್ಲ ಹಾ ಹೌದಲ್ಲ ನೋಡ್ರಿ ನಮ್ಮ ರೊಟ್ಟಿ ನೋಡಿ ಮಮ್ಮಿ ರೊಟ್ಟಿ ಮಾಡ್ಯಾರ ನೋಡ್ರಿ ಇಷ್ಟೊತ್ತ ಇನ್ನ ಮಾಡ್ರ ಇದ್ದೀನಪ್ಪ ಮಾಡ್ರ ಹಾ ಅಯ್ಯ ಅಮ್ಮ ಈಗ ಇದು ಸ್ವೀಟ್ ನಮ್ಮ ಸ್ಟೂಡೆಂಟ್ ಸಾದಿಲ್ಲ ಅವ್ರ ಮಮ್ಮಿ ಹಚ್ತಾರ ಫೋನ್ ರೋಸಾ ಇದ್ದ ಅಂತವ ಫಾಸ್ಟಿಂಗ್ ಹಾ ಇಬ್ಬರದು ಸ್ಟೂಡೆಂಟ್ ನಿಂದು ಬಿ ನಂದು ಬಿ ನಿಂದು ಪಟ ಫಸ್ಟ್ ಕ್ಯಾಕನಿಗೆ ಸೆಕೆಂಡ್ ಹೌದೇನು ಅದಕ್ಕೆ ಸ್ವೀಟ್ ಮತ್ತು ಖಜೂರ್ ಕೊಟ್ಟಿರು ಹೌದು ಸೊ ಉತ್ತರ ಕರ್ನಾಟಕ ಮಂದಿ ಮನೆಗೆ ಬೆಳಗ್ಗೆ ಸಂಜೆ ರಾತ್ರಿ ಯಾವಾಗ ಭೀ ರೊಟ್ಟಿ ಫಿಕ್ಸ್ ಇರ್ತದೆ ನೋಡ್ರಿ ಸೊ ಮನೆಗೆ ರೀಚ್ ಅದೇ ನೋಡ್ರಿ ಮುಗೀತಿದ್ದು ಇತ್ತು ನೋಡ್ರಿ ಇವತ್ತಿನ ಫುಲ್ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನ ವ್ಲಾಗ್ ನಂದು ರುಟೀನ್ ಸೊ ಇದೇ ನೋಡ್ರಿ ನಾನು ಸ್ಕೂಲಿಗೆ ಹೋದೆ ಅಂದ್ರೆ ಬೆಳಗ್ಗೆ ಹಿಡ್ದು ಪೂರ್ತಿ ಸಂಜೆ ತನ 5:30 ಆಗಿದೆ ಟೈಮು ಮನೆಗೆ ಬರ್ಲಕ್ಕೆ ನಂಗೆ 5:30 ಆಗ್ತದೆ ಸೊ ಬೆಳಗ್ಗೆ 8ಕ್ಕೆ ಬಿಟ್ಟೆ ಅಂತಂದ್ರೆ ನಾನು ಮನೆಗೆ ಬಂದು ಯಾವಾಗ ರೀಚ್ ಆಗ್ತೀನಿ 5:30ಗೆ ರೀಚ್ ಆಗ್ತೀನಿ ಸೊ ಹಿಂಗಿರ್ತದೆ ನೋಡ್ರಿ ನನ್ನ ದಿನ ಯಾವಾಗ ಭೀ ದಿನ ಸೊ ಸಂಡೇ ಒಂದಿನ ಅಷ್ಟೇ ಫ್ರೀ ಇರ್ತೀನಿ ಅದು ಮನೆಗೆ ಇರ್ತೀನಿ ಸೊ ನಿಮಗಿದು ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಏನಂತಾರಪ್ಪ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಇಟ್ಕೊಂಡು ಕೇಸನ್ ಭೀ ನಾ ಒಂದೊಂದು ಸಲ ಅಷ್ಟು ಏನಂತಾರೆ ಅಡುಗೆ ಸಲಕ್ಕೆ ಭೀ ಕುಕ್ಕಿಂಗ್ ಸಲಕ್ಕೆ ಅಂತದು ಬ್ಲಾಗ್ ಯೂಟ್ಯೂಬ್ ಸಲಕ್ಕೆ ಅಂತ ಕೇಸಿಂದ ನಾ ಟೈಮ್ ತೆಗಿತೀನಿ ಸೊ ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ ಈ ಕಡೆ ಮನೆ ಮತ್ತು ವಿಡಿಯೋಸ ಮತ್ತು ಸ್ಕೂಲಿಂದ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತೀನಿ ಸೊ ಅದಕ್ಕಂತ ನಿಮ್ಮದು ಸಪೋರ್ಟ್ ಬೇಕು ನಮಗೆ ಯಾರೆಲ್ಲ ಸ್ಟಾರ್ಟಿಂಗ್ಲಿಂದ ನೋಡ್ಕೊತಾ ಹೊಂತೀರಿ ಹಿಂಗೆ ವಿಡಿಯೋಸ್ ನೋಡಿರಿ ಹಂಗೆ ಯಾರೆಲ್ಲ ಹೊಸಬರಿದ್ದು ವಿಡಿಯೋ ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಶೇರ್ ಮಾಡಿರಿ ನಿಮ್ಮ ಬ್ಲಾಗ್ದಾಗ ಸಿಗ್ತೀನಂತ ಬಾಯ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋ ಜಲ್ದಿ ಲೈಕ್ ಮಾಡಿರಿ ಬಾಯ್